Hello everyone, welcome to Business Studies class 11, Forms of Business Organization chapter 2nd. So today we will discuss about merits of cooperative society. So in previous class we already know meaning and definition and as well as the features of cooperative society. So today we will discuss about merits of cooperative society. ನಾವು ಹಿಂದಿನ ಕ್ಲಾಸ್ನಲ್ಲಿ ಹಿಂದಿನ ಒಂದು ಕೋಆಪರೇಟಿವ್ ಸಂಬಂಧಪಟ್ಟ ಹಾಗೆ ಅದರ ಒಂದು ಅರ್ಥ ಇರ್ಬೋದು, ಜೊತೆಗೆ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇವತ್ತು ನಾವು ಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್ ಅಂದರೆ ಉಪಯೋಗಗಳು, ಏನೇನು ಉಪಯೋಗಗಳು ಇದೆ ಈ ಒಂದು ಕೋಆಪರೇಟಿವ್ ಸೊಸೈಟಿ ಸಹಕಾರಿ ಸಂಘಗಳಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗುವ. ಸೊ ಫಸ್ಟ್ ಒನ್, ಈಕ್ವಾಲಿಟಿ ಇನ್ ವೋಟಿಂಗ್ ಸ್ಟೇಟಸ್ ಅಂದರೆ ಮತದಾನದ ಸ್ಥಾನಮಾನದಲ್ಲಿ ಸಮಾನತೆ. ಸೊ ಈಕ್ವಾಲಿಟಿ ಇನ್ ವೋಟಿಂಗ್ ಸ್ಟೇಟಸ್, ಸೊ ಮತದಾನದ ಸ್ಥಾನಮಾನದಲ್ಲಿ ಸಮಾನತೆ ಅಂದರೆ ದ ಪ್ರಿನ್ಸಿಪಲ್ ಆಫ್ ಒನ್ ಮ್ಯಾನ್ ಒನ್ ವೋಟ್ governs the cooperative society irrespective of the amount of capital contribution by member. Each member is entitled to equal voting rights. ಇಲ್ಲಿ ಏನಾಗುತ್ತೆ, ಅಲ್ಲಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಮೆಂಬರ್ಸ್ಗಳಿಗೂ ಈಕ್ವಲ್ ವೋಟಿಂಗ್ ರೈಟ್ಸ್ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಮತದಾನ ಅಂದರೆ ಆ ಒಂದು ನಿಯಮದ ಆಧಾರದ ಮೇಲೆ ಏನಾಗುತ್ತದೆ, ಎಲ್ಲರೂ ಕೂಡ ಸಮಾನವಾಗಿ ಅವರ ಒಂದು ಸ್ಥಾನಮಾನಗಳ ಮೆಂಬರ್ ಆದಂಥವರಿಗೆ ಸಮಾನವಾದ ಸ್ಥಾನಮಾನವನ್ನು ಹೊಂದಿರುತ್ತೆ. ಸೊ ಅಂದರೆ ಇಲ್ಲಿ ಭೇದ ಭಾವ ಇರಬಹುದು ಅಥವಾ ಹೆಚ್ಚು ಕಡಿಮೆಯ ಒಂದು ಸ್ಥಾನಮಾನಕ್ಕೆ ಅವಕಾಶಗಳು ಇಲ್ಲ ಅಂತ. ಸೊ ಇದು ಮೆರಿಟ್ ಆಗುತ್ತೆ. ಯಾಕಂತಂದರೆ ಸಮಾನತೆ ಅನ್ನೋದು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕಡೆಗೂ ತುಂಬ ಅತ್ಯವಶ್ಯಕ. ಸೊ ಹಾಗಾಗಿ ಕೋಆಪರೇಟಿವ್ ಸೊಸೈಟಿನ ಮೆಂಬರ್ಸ್ಗಳಿಗೆ ಸಮಾನತೆ ಅನ್ನೋದು ತುಂಬ ಮುಖ್ಯ ಆಗಿರೋ ಕಾರಣ ಈಕ್ವಲ್ ವೋಟಿಂಗ್ ಸ್ಟೇಟಸ್ ಅಂದರೆ ಆ ಒಂದು ಈಕ್ವಲ್ ಪವರು ಇರುವಂಥದ್ದು ಎಲ್ಲ ಮೆಂಬರ್ಸ್ಗಳಿಗೂ ಅಂತ. ದೆನ್ ಲಿಮಿಟೆಡ್ ಲಯಬಿಲಿಟಿ ಮೀನ್ಸ್ ನಿಯಮಿತ ಹೊಣೆಗಾರಿಕೆ. ದ ಲಯಬಿಲಿಟಿ ಆಫ್ ಮೆಂಬರ್ಸ್ ಆಫ್ ಎ ಕೋಆಪರೇಟಿವ್ ಸೊಸೈಟಿ ಈಸ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ದ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್. The personal assets of the members are therefore safe from being used to repay the bad debts. ಸೊ ಇಲ್ಲಿ ಏನಾಗುತ್ತೆ, ಲಿಮಿಟೆಡ್ ಲಯಬಿಲಿಟಿ, ಇಲ್ಲಿ ಕೆಲಸ ಮಾಡುವಂತಹ ಯಾವುದೇ ಒಂದು ಕೋಆಪರೇಟಿವ್ನ ಬಂಡವಾಳಕ್ಕೆ ಸಂಬಂಧಪಟ್ಟ ಹಾಗಿರ್ಬೋದು ಅಥವಾ ಅಲ್ಲಿಯ ಒಂದು ಮೆಂಬರ್ಗಳ ಒಂದು ಜವಾಬ್ದಾರಿಗೆ ಅನುಗುಣವಾಗಿ ಈ ಕೋಆಪರೇಟಿವ್ ಸೊಸೈಟಿಯ ಒಂದು ಜವಾಬ್ದಾರಿ ನಿಯಮಿತವಾಗಿರುವಂಥದ್ದು ಅಂತ. ಅಂದರೆ ಆ ಒಂದು ಎಲ್ಲ ಜವಾಬ್ದಾರಿಗಳನ್ನು ಆ ಮೆಂಬರು ವಹಿಸ್ಕೊಳ್ಳಿರೋ ಕಾರಣ ಕೋಆಪರೇಟಿವ್ ಸೊಸೈಟಿನ ಒಂದು ಬಿಸ್ನೆಸ್ಸು ಅಲ್ಲಿರುವಂತಹ ಹೊಣೆಗಾರಿಕೆಗಳು ಒಂದು ರೀತಿಯಲ್ಲಿ ನಿರ್ದಿಷ್ಟವಾಗಿ ಇರ್ಬೋದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅಂತೇಳಿ. ಅಂದರೆ ಇದಕ್ಕೆ ಕೋಆಪರೇಟಿವ್ ಸೊಸೈಟಿಗೆ ಜವಾಬ್ದಾರಿಗಳು ಕಡಿಮೆ, ಅಲ್ಲಿರುವಂಥ ಮೆಂಬರ್ಗಳು ನಿಭಾಯಿಸ್ತಾರೆ ಅಂತ ಹೇಳಿ. ದೆನ್ ಸ್ಟೇಬಲ್ ಎಕ್ಸಿಸ್ಟೆನ್ಸ್ ಮೀನ್ಸ್ ಸ್ಥಿರ ಅಸ್ತಿತ್ವ. ಸೊ ಡೆತ್, ಬ್ಯಾಂಕ್ರಪ್ಸಿ or insanity of the members do not affect the continuity of cooperative society. A society therefore operates unaffected by any change in the membership. So stable existence means a constant level. ಇಲ್ಲೇನಾಗಿರುವಂಥದ್ದು ಅಂತಂದರೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಂದು ವೇಳೆ ಅಲ್ಲಿರುವಂತಹ ಮೆಂಬರ್ಸ್ಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಅಂದರೆ ಒಂದು ಮರಣವನ್ನು ಹೊಂದಿದಂಥ ಸಂದರ್ಭ ಇರ್ಬೋದು ಅಥವಾ ರೀತಿಯಲ್ಲಿ ಲಾಸ್ಗಳನ್ನು ಹೊಂದಿದಂಥ ಸಂದರ್ಭ ಇರ್ಬೋದು, ಒಂದು ಮೆಂಬರು ವೈಯಕ್ತಿಕವಾಗಿ ಅನಾರೋಗ್ಯಕ್ಕೆ ಸಂಬಂಧ ಇರ್ಬೋದು ಅಥವಾ ಆಕ್ಸಿಡೆಂಟಲ್ಲಿ ಏನಾದ್ರು ಆಗಿರ್ಬೋದು. ಸೊ ಈ ರೀತಿಯಾದ ಸಿಚುವೇಶನ್ಸ್ಗಳು ಬಂದಾಗ ಆ ಒಬ್ಬ ಒಂದು ಸೊಸೈಟಿಗೆ ಯಾವುದೇ ರೀತಿ ಅಫೆಕ್ಟ್ಗಳು ಆಗೋದಿಲ್ಲ ಅಂತ. ಮೆಂಬರ್ಸ್ಗಳು ಬದಲಾವಣೆ ಆಗ್ತಾರೆ ಹೊರತು ಸೊ ಸೊಸೈಟಿ ಅಸ್ತಿತ್ವಕ್ಕೆ ಯಾವುದೇ ರೀತಿಯ ಒಂದು ಬದಲಾವಣೆ ಇರೋದಿಲ್ಲ. ಅದೇ ಆ ಒಂದು ಅಸ್ತಿತ್ವದಲ್ಲಿ ಯಾವುದೇ ರೀತಿಯ ಅಸ್ತಿತ್ವ ಹೋಗೋ ರೀತಿಯಲ್ಲಾಗಿರ್ಬೋದು ಅಥವಾ ಏನಾದರೂ ಸೊಸೈಟಿನ ಮುಚ್ಚಬೇಕು ಇಂಥ ಸಂದರ್ಭಗಳು ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಸ್ಟೇಬಲ್ ಆಗಿ ಇರುವಂಥದ್ದು ಅಂತ. ದೆನ್ ಎಕಾನಮಿ ಇನ್ ಆಪರೇಷನ್. ದ ಮೆಂಬರ್ಸ್ ಜನರಲಿ ಆಫರ್ ಹಾನರಿ ಸರ್ವಿಸಸ್ ಟು ದ ಸೊಸೈಟಿ ಆಸ್ ದ ಫೋಕಸಸ್ ಈಸ್ ಆನ್ ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್. This helps to reducing the cost. The customers or production themselves are members of the society and hence the risk of bad debts is lower. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಸದಸ್ಯರು ಸಾಮಾನ್ಯವಾಗಿ ಯಾವುದೇ ಪ್ರತಿಫಲ ಇಲ್ಲದೆ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ. ಸೊ ಕೋಆಪರೇಟಿವ್ ಅಂತಂದರೆ ಹೆಸರಲ್ಲೇ ಇರುವಂಥದ್ದು ಪರಸ್ಪರ ಸಹಾಯವನ್ನು ಮಾಡ್ಕೊಳ್ಳೋದು ಅಂತ.
ಹಾಗಾಗಿ ಸೊ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಲ್ಲ. ನೇರ ವ್ಯವಹಾರಗಳು ಇರೋ ಕಾರಣದಿಂದ ಏನಾಗುತ್ತೆ, ವೆಚ್ಚಗಳು ಮಧ್ಯವರ್ತಿಗಳ ಒಂದು ಹಾವಳಿ ತಪ್ಪುತ್ತೆ, ಹಾಗೆ ವೆಚ್ಚಗಳಲ್ಲಿ ಒಂದು ಕಡಿಮೆ ಆಗುವಂಥ ಸಂದರ್ಭಗಳು ಇರುತ್ತೆ ಅಂತ. ಯಾಕಂತಂದರೆ ಮಧ್ಯವರ್ತಿಗಳಿದ್ರೆ, ಬ್ರೋಕರ್ಗಳು ಇದ್ದಲ್ಲಿ ಏನಾಗುವಂಥದ್ದು ಹೆಚ್ಚಿಗೆ ಸುಲಿಗೆಯ ಸಂದರ್ಭಗಳು ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ಸುಲಭವಾಗಿ ಸರಳವಾಗಿ ಈ ಒಂದು ಕೆಲಸಗಳು ನಡೆಯುತ್ತೆ ಇಲ್ಲಿ ಅಂತ. ಹಾಗಾಗಿ ಇದು ಕೂಡ ಒಂದು ಅಡ್ವಾಂಟೇಜ್ ಆಗುತ್ತೆ ಅಂತ. ಅಲ್ಲಿರುವಂತಹ ಎಲ್ಲ ಒಂದು ಉತ್ಪಾದಕರಿರ್ಬೋದು ಅಥವಾ ಗ್ರಾಹಕರಿಗೆ ಏನಾಗಿರುವಂಥದ್ದು ನಷ್ಟ ಭಯದ ಒಂದು ಸಂದರ್ಭಗಳು ಇರೋದಿಲ್ಲ, ಅದು ಕಡಿಮೆ ಆಗಿರುತ್ತದೆ ಅನ್ನೋದು ಈ ಒಂದು ಕೋಆಪರೇಟಿವ್ ಸೊಸೈಟಿನ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಎಕನಾಮಿ ಇನ್ ಆಪರೇಷನ್ಸ್ ಅಂದರೆ ಕಾರ್ಯಚಟುವಟಿಕೆಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ, ಕೆಲಸಗಳು ಒಂದು ಲಾಭದ ಪ್ರತಿಫಲವನ್ನೇ ಇಟ್ಕೊಂಡಿರೋದಿಲ್ಲ, ಪರಸ್ಪರ ಸಹಕಾರದ ಒಂದು ಲಕ್ಷಣವನ್ನು ಹೊಂದಿರೋ ಕಾರಣದಿಂದ ಏನಾಗುತ್ತೆ ಅಂತಂದರೆ ಇದು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ಬೋದು. ದೆನ್ ಸಪೋರ್ಟ್ ಫ್ರಮ್ ಗೌರ್ಮೆಂಟ್. ಸೊ ಸಪೋರ್ಟ್ ಫ್ರಮ್ ಗೌರ್ಮೆಂಟ್, ಸರ್ಕಾರದ ಒಂದು ಬೆಂಬಲ. ದ ಕೋಆಪರೇಟಿವ್ ಸೊಸೈಟಿ ಎಕ್ಸೆಂಪ್ಲಿಫೈಸ್ ದ ಐಡಿಯಾ ಆಫ್ ಡೆಮೋಕ್ರಸಿ ಆ್ಯಂಡ್ ಹೆನ್ಸ್ ದ ಫೈಂಡ್ ಸಪೋರ್ಟ್ ಫ್ರಮ್ ದ ಗೌರ್ಮೆಂಟ್ ಇನ್ ದ ಫಾರ್ಮ್ ಆಫ್ ಲೋ ಟ್ಯಾಕ್ಸ್ ಸಬ್ಸಿಡೀಸ್ ಆ್ಯಂಡ್ ಅ ಲೋ ಇಂಟ್ರೆಸ್ಟ್ ರೇಟ್ ಆನ್ ಲೋನ್ಸ್. ಸೊ ಇಲ್ಲೇನಾಗುತ್ತೆ, ಸಪೋರ್ಟ್ ಫ್ರಮ್ ಗೌರ್ಮೆಂಟ್. ಸೊ ಸರ್ಕಾರದಿಂದ ಬೆಂಬಲ ಇರುತ್ತೆ. ಹೇಗಿರ್ಬೋದು, ಟ್ಯಾಕ್ಸ್ನ ಒಂದು ಕಡಿಮೆ ರೀತಿಯ ಟ್ಯಾಕ್ಸನ್ನ ಇರ್ಬೋದು, ಸಬ್ಸಿಡೀಸ್ ಇರ್ಬೋದು, ಅಥವಾ ಅದ್ರ ಜೊತೆಗೆ ಲೋ ಇಂಟ್ರೆಸ್ಟ್ ಆಫ್ ಲೋನ್ಸ್ ಏನಾಗಿರುವಂಥದ್ದು ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ನೀಡೋದಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ ಕೋಆಪರೇಟಿವ್ ಸೊಸೈಟಿಗೆ ಅಡ್ವಾಂಟೇಜ್ ಆಗುತ್ತೆ. ಸಹಕಾರಿ ಸಂಘಗಳಲ್ಲಿ ಮಾತ್ರ ಈ ರೀತಿಯಾಗಿ ಒಂದು ಅನುಕೂಲತೆಗಳನ್ನು ಸರ್ಕಾರದಿಂದ ನೀಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇದು ಅಡ್ವಾಂಟೇಜ್ ಆಗುತ್ತೆ ಅಂತ. ಈಸಿ ಆಫ್ ಫಾರ್ಮೇಷನ್. ಸೊ ದ ಕೋಆಪರೇಟಿವ್ ಸೊಸೈಟಿ ಕ್ಯಾನ್ ಬಿ ಸ್ಟಾರ್ಟೆಡ್ with the minimum 10 members of the registration procedures is simple, involving the few legal formalities. Its formation is a government by the provision of a Cooperative Society Act 1912. ಸೊ ಇಲ್ಲಿ ಏನಾಗುತ್ತೆ, ಈಸಿ ಆಫ್ ಫಾರ್ಮೇಷನ್, ಇಲ್ಲಿ ಸ್ಥಾಪನೆಯ ಒಂದು ಸುಗಮತೆ. ಅಂದರೆ ಈ ಕೋಆಪರೇಟಿವ್ ಸೊಸೈಟಿಯನ್ನು ಆರಂಭ ಮಾಡೋದು ತುಂಬ ಸುಲಭ ಹಾಗೂ ಈಸಿ. ಸೊ ಯಾಕಂತಂದರೆ 10 ಜನ ಮೆಂಬರ್ಗಳಿಗೆ ಇದ್ದಲ್ಲಿ 1912 ಒಂದು ಆ್ಯಕ್ಟ್ನ ಪ್ರಕಾರ ಕೋಆಪರೇಟಿವ್ ಸೊಸೈಟಿ ಮಿನಿಮಮ್ ಲೀಗಲ್ ಫಾರ್ಮಾಲಿಟೀಸ್ ತುಂಬ ಜಾಸ್ತಿ ಇರುತ್ತೆ ಅಂತಲ್ಲ, ಬಟ್ ಕೆಲವೊಂದಿಷ್ಟು ಇರುತ್ತೆ ಅಂತ. ಆ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಈಸಿಯಾಗಿ ಕೋಆಪರೇಟಿವ್ ಸೊಸೈಟಿನ ಆರಂಭ ಮಾಡ್ಬೋದು ಅಂತ. ಸೊ ದೀಸ್ ಆರ್ ಮೆರಿಟ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ: ಈಕ್ವಾಲಿಟಿ ಇನ್ ವೋಟಿಂಗ್ ಸ್ಟೇಟಸ್, ಲಿಮಿಟೆಡ್ ಲಯಬಿಲಿಟಿ, ಸ್ಟೇಬಲ್ ಎಕ್ಸಿಸ್ಟೆನ್ಸ್, ಎಕನಾಮಿ ಇನ್ ಆಪರೇಷನ್, ಸಪೋರ್ಟ್ ಫ್ರಮ್ ಗೌರ್ಮೆಂಟ್, ಈಸಿ ಆಫ್ ಫಾರ್ಮೇಷನ್. ಸೊ ದೀಸ್ ಆರ್ merits of cooperative society. Then next, demerits of cooperative society. So I think today class you will understand. If you like this video, please like, share and as well as subscribe. Thank you.